ಸಮುದ್ರದ ಒಳಗಡೆ ಒಂದು ಪುರಾತನವಾದ ನಗರನೇ ಇದೆಯಾ? ಹೌದು. ಇದು ಕೇವಲ ಕತೆ ಅಲ್ಲ. ಇದು ಒಂದು ಇತಿಹಾಸ. ಸಾವಿರಾರು ವರ್ಷಗಳ ಹಿಂದೆ ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಒಂದು ಅದ್ಭುತ ನಗರ ಇತ್ತು. ಇದನ್ನ ಬಂಗಾರದ ನಗರ ಅಂತಾನೆ ಹೇಳಬಹುದು. ಇನ್ನು ಇದನ್ನ ನಿರ್ಮಿಸಿದ್ದು ಯಾರು ಅಂದ್ರೆ ಸ್ವತಃ ಶ್ರೀಕೃಷ್ಣನೇ. ಅದರ ಹೆಸರು ದ್ವಾರಕ. ಆದ್ರೆ ಕೃಷ್ಣ ನಿರ್ಮಿಸಿದ ನಂತರ ಈ ನಗರಕ್ಕೆ ಏನಾಯ್ತು? ವಿಜ್ಞಾನಿಗಳು ಸಮುದ್ರದ ಆಳದಲ್ಲಿ ಏನನ್ನ ಪತ್ತೆ ಮಾಡಿದ್ರು? ಮತ್ತೆ ಇತ್ತೀಚೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಮುದ್ರದ 70 ಅಡಿ ಕೆಳಗೆ ಹೋಗಿ ನೋಡಿದ್ದೇನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಹೋಗೋಣ. ಶ್ರೀಕೃಷ್ಣ ಮಥುರಾ ನಗರನ ಬಿಟ್ಟು ಸಮುದ್ರದ ತಟಕ್ಕೆ ಬಂದಾಗ ದೇವಶಿಲ್ಪಿ ವಿಶ್ವಕರ್ಮನ ಸಹಾಯದಿಂದ ಈ ನಗರನ ನಿರ್ಮಿಸಿದ್ದ. ಇದರ ವಿಶೇಷ ಏನು ಅಂತ ನೋಡೋದಾದ್ರೆ ಇದು ಕೇವಲ ನಗರ ಅಲ್ಲ, ಇದು ರಕ್ಷಣಾ ಕೋಟೆಯಾಗಿತ್ತು ಅಂತಾನೆ ಹೇಳ್ಬೋದು. ಸಮುದ್ರದ ಮಧ್ಯದಲ್ಲಿ ಇದ್ದಿದ್ರಿಂದ ಶತ್ರುಗಳಿಗೆ ದಾಳಿ ಮಾಡೋದು ಅದು ಅಸಾಧ್ಯನೇ ಆಗಿತ್ತು. ಇನ್ನು ಪುರಾಣಗಳ ಪ್ರಕಾರ ಹೇಳೋದಾದ್ರೆ ಇಲ್ಲಿನ ಅರಮನೆಗಳು ಚಿನ್ನ, ವಜ್ರ ಮತ್ತೆ ವೈಡೂರ್ಯಗಳಿಂದ ತುಂಬಿತ್ತು. ಅದಕ್ಕೆ ಇದನ್ನ ಸುವರ್ಣ ದ್ವಾರಕ ಅಂತಾನೂ ಕೂಡ ಕರಿತಿದ್ರು. ಇನ್ನು ಈ ದ್ವಾರಕ ಯಾಕೆ ಮುಳುಗ್ತು? ಕೃಷ್ಣನ ಮರಣದ ನಂತರ ಅಷ್ಟೊಂದು ಭವ್ಯ ನಗರದ ಸಮುದ್ರ ಪಾಲಾಗಲು ಏನ್ ಕಾರಣ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಗಾಂಧಾರಿಯ ಶಾಪ. ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರು ಗೆದ್ದಿರ್ತಾರೆ. ಆದ್ರೆ ಗಾಂಧಾರಿಯ 100 ಜನ ಪುತ್ರರು ಕೂಡ ಸಾವನ್ನಪ್ಪಿರ್ತಾರೆ. ಯುದ್ಧ ಭೂಮಿಗೆ ಬಂದ ಗಾಂಧಾರಿ ತನ್ನ ಮಕ್ಕಳ ಹೆಣವನ್ನ ನೋಡಿ ತುಂಬಾ ದುಃಖಿತಳಾಗ್ತಾಳೆ. ಇಡೀ ಯುದ್ಧವನ್ನ ತಡೆಯುವ ಶಕ್ತಿ ಶ್ರೀಕೃಷ್ಣನಿಗೆ ಇತ್ತು. ಆದ್ರೂ ಕೂಡ ಆತ ಪಾಂಡವರ ಪರ ನಿಂತು ತನ್ನ ಕುಲವನ್ನೇ ನಾಶ ಮಾಡಿತು ಅಂತ ಅವಳು ಭಾವಿಸ್ತಾಳೆ. ದುಃಖ ಮತ್ತೆ ಕೋಪದಿಂದ ಗಾಂಧಾರಿ ಶ್ರೀಕೃಷ್ಣನಿಗೆ ಈ ರೀತಿ ಶಾಪ ನೀಡ್ತಾಳೆ. ಕೃಷ್ಣ, ಹೇಗೆ ನನ್ನ ಕುಲ ನನ್ನ ಕಣ್ಣೆದುರೇ ನಾಶವಾಯಿತೋ ಹಾಗೆ ಇಂದಿನಿಂದ 36 ವರ್ಷಗಳ ನಂತರ ನಿನ್ನ ಯಾದವ ಕುಲವು ಪರಸ್ಪರ ಕಾದಾಡಿ ಸರ್ವನಾಶ ಆಗಲಿ. ನೀನು ಅನಾಥವಾಗಿ ಕಾಡಿನಲ್ಲಿ ಸಾವನ್ನಪ್ಪಲಿ ಅಂತ ಈ ರೀತಿ ಶಾಪ ನೀಡ್ತಾಳೆ. ಕೃಷ್ಣನು ಕೂಡ ಮುಗುಳ್ನಗುತ್ತಾ ಈ ಶಾಪವನ್ನ ಸ್ವೀಕರಿಸುತ್ತಾನೆ. ಎರಡನೇದಾಗಿ ಗಾಂಧಾರಿಯ ಶಾಪಕ್ಕೆ ಪೂರಕವಾಗಿ ಮತ್ತೊಂದು ಘಟನೆ ನಡೆಯುತ್ತೆ. ಒಮ್ಮೆ ವಿಶ್ವಾಮಿತ್ರ ಮತ್ತು ದುರ್ವಾಸ ಮುನಿಗಳು ದ್ವಾರಕೆಗೆ ಹೋದಾಗ ಕೃಷ್ಣನ ಮಗ ಸಾಂಬನು ಸ್ತ್ರೀ ವೇಷ ಧರಿಸಿ ಹೊಟ್ಟೆಗೆ ಬಟ್ಟೆ ಕಟ್ಟಿ ಮುನಿಗಳ ಮುಂದೆ ಬಂದು ನನಗೆ ಗಂಡು ಮಗು ಆಗುತ್ತದೆಯೋ ಅಥವಾ ಹೆಣ್ಣು ಮಗು ಆಗುತ್ತದೆಯೋ ಅಂತ ತಮಾಷೆ ಮಾಡ್ತಾರೆ. ಆಗ ಋಷಿಗಳಿಗೆ ಕೋಪ ಬಂದು ನಿನ್ನ ಹೊಟ್ಟೆಯಿಂದ ಒಂದು ಕಬ್ಬಿಣದ ಮೊಸಳ ಹುಟ್ಟುತ್ತೆ, ಅದು ನಿನ್ನ ಇಡೀ ಕುಲವನ್ನೇ ನಾಶ ಮಾಡುತ್ತೆ ಅಂತ ಶಾಪ ಕೊಡ್ತಾರೆ. ಅದರಂತೆ ಸಾಂಬನ ಹೊಟ್ಟೆಯಿಂದ ಒಂದು ಕಬ್ಬಿಣದ ತುಂಡು ಹೊರಬರುತ್ತೆ. ಯಾದವರು ಹೆದರಿ ಅದನ್ನು ಅರೆತು ಪುಡಿ ಮಾಡಿ ಸಮುದ್ರಕ್ಕೆ ಬಿಸಾಕ್ತಾರೆ. ಆದರೆ ಆ ಪುಡಿ ಸಮುದ್ರದ ತೀರದಲ್ಲಿ ಎರಕ ಎಂಬ ಹುಲ್ಲಾಗಿ ತಯಾರಾಗುತ್ತೆ. ಒಂದು ದಿನ ಯಾದವರು ಮದ್ಯಪಾನ ಮಾಡಿ ಮದವೇರಿ ಪರಸ್ಪರ ಜಗಳ ಆಡುವಾಗ ಅದೇ ಹುಲ್ಲನ್ನ ಕಿತ್ತು ಹೊಡೆದಾಡ್ತಾರೆ. ಆ ಹುಲ್ಲು ಕಬ್ಬಿಣದಂತೆ ಶಕ್ತಿಯುತವಾಗಿ ಎಲ್ಲಾ ಯಾದವರನ್ನ ಸಂಹರಿಸುತ್ತೆ. ಕೊನೆಗೆ ಕೃಷ್ಣ ಮತ್ತೆ ಬಲರಾಮ ಹೊರತುಪಡಿಸಿ ಇಡೀ ಕುಲವೇ ಅಂತ್ಯ ಆಗುತ್ತೆ. ಇನ್ನು ಕೊನೆಯದಾಗಿ ಯಾದವ ಕುಲ ನಾಶ ಆದ ನಂತರ ಬಲರಾಮ ಯೋಗ ಸಮಾಧಿಯಲ್ಲಿ ದೇಹನ ತ್ಯಜಿಸಿದ್ರೆ, ಕೃಷ್ಣನು ಕಾಡಿನಲ್ಲಿ ವಿಶ್ರಾಂತಿ ತಗೋಬೇಕಾದ್ರೆ ಜರ ಎಂಬ ಬೇಟೆಗಾರನ ಬಾಣಕ್ಕೆ ಬಲಿಯಾಗಿ ತನ್ನ ಅವತಾರನ ಮುಗಿಸ್ತಾನೆ. ಈ ರೀತಿ ದ್ವಾರಕ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಯಿತು. ಇನ್ನು ಪುರಾತತ್ವ ಇಲಾಖೆಯವರು 1980ರ ದಶಕದಲ್ಲಿ ಸಮುದ್ರದ ಒಳಗಡೆ ಇಳಿದು ಸಂಶೋಧನೆ ಮಾಡಿದಾಗ ಜಗತ್ತೇ ಬೆಚ್ಚಿ ಬೀಳುತ್ತೆ. ಸಮುದ್ರದ ತಳದಲ್ಲಿ ಬೃಹತ್ ಗೋಡೆಗಳು ಮತ್ತೆ ಕಲ್ಲಿನ ಲಂಗರಗಳು ಮತ್ತೆ ನಗರದ ಆವೇಶಗಳು ಪತ್ತೆಯಾಗ್ತವೆ. ಇದು ಕಲ್ಪನೆ ಮಾತ್ರ ಅಲ್ಲ, ಇದು ಐತಿಹಾಸಿಕ ಸತ್ಯ ಅಂತ ಜಗತ್ತಿಗೆ ಸಾಬೀತಾಯಿತು. ಇನ್ನು ಇತ್ತೀಚೆಗೆ 2024ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅಲ್ಲಿಗೆ ಭೇಟಿ ನೀಡಿದರು. ಮೋದಿಯವರು ಸ್ಕೂಬಾ ಡೈವಿಂಗ್ ಮೂಲಕ ಸಮುದ್ರದ 70 ಅಡಿ ಆಳಕ್ಕೆ ಹೋಗಿ ಅಲ್ಲಿರುವ ದ್ವಾರಕೆಯ ಆವೇಶಗಳಿಗೆ ಪ್ರಾರ್ಥನೆ ಸಲ್ಲಿಸಿದರು. ಮತ್ತೆ ಸಮುದ್ರದ ಆಳದಲ್ಲಿ ದ್ವಾರಕೆ ನೋಡುವುದು ಕೇವಲ ಭಕ್ತಿ ಅಲ್ಲ, ಇದು ಭಾರತದ ಭವ್ಯ ದರ್ಶನದ ಇತಿಹಾಸ ಅಂತ ಅವರು ಟ್ವೀಟ್ ಮಾಡಿದ್ರು. ಇನ್ನು ಅವರು ಅಲ್ಲಿ ಹೋಗಿ ನವಿಲುಗಳನ್ನ ಅರ್ಪಿಸಿ ಬಂದಿದ್ದು ಇಡೀ ಜಗತ್ತಿನ ಗಮನ ಸೆಳೀತು ಅಂತಾನೆ ಹೇಳ್ಬೋದು. ಇನ್ನು ಜಗತ್ತಿನ ಮುಳುಗಿದ ನಗರಗಳ ಪಟ್ಟಿಯಲ್ಲಿ ದ್ವಾರಕ ಅಗ್ರ ಸ್ಥಾನದಲ್ಲಿದೆ. ಕಾರ್ಬನ್ ಡೇಟಿಂಗ್ ಪ್ರಕಾರ ಈ ಆವೇಶಗಳು ಸುಮಾರು 5,000ದಿಂದ 9,000 ವರ್ಷ ಹಳೆಯದು ಅಂತ ಅಂದಾಜಿಸಲಾಗಿದೆ. ಅಂದ್ರೆ ನಮ್ಮ ನಾಗರಿಕತೆ ನಾವು ಏನು ಊಹೆ ಮಾಡ್ಕೊಂಡಿದ್ವಿ ಅದಕ್ಕಿಂತ ಪುರಾತನವಾಗಿದೆ. ದ್ವಾರಕ ಕೇವಲ ಸಮುದ್ರದಲ್ಲಿ ಮುಳುಗಿದ ನಗರ ಅಲ್ಲ, ಅದು ನಮ್ಮ ಅಸ್ತಿತ್ವಕ್ಕೆ ಸಾಕ್ಷಿ. ಪ್ರಧಾನಿ ಮೋದಿ ಅವರು ಅಲ್ಲಿಗೆ ಹೋದ ನಂತರ ಇಡೀ ವಿಶ್ವದ ದೃಷ್ಟಿ ಆ ರಹಸ್ಯದ ಮೇಲೆ ಬಿದ್ದಿದೆ. ವಿಜ್ಞಾನಿಗಳು ಇಂದಿಗೂ ಅಲ್ಲಿ ಹೊಸ ಹೊಸ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ.
ಒಂದು ವೇಳೆ ದ್ವಾರಕೆಯಲ್ಲಿ ಸಿಕ್ಕಿರುವ ಆ ಬೃಹತ್ ಗೋಡೆಗಳ ಹಿಂದೆ ಇಂದಿಗೂ ಕೃಷ್ಣ ಅರಮನೆಯ ಗುಪ್ತ ನಿಧಿ ಇರಬಹುದೇ? ಸಮುದ್ರದ ಆಳದಲ್ಲಿ ಇನ್ನೂ ಮನುಷ್ಯರಿಗೆ ಸಿಗದ ಅನೇಕ ರಹಸ್ಯಗಳಿವೆ. ನಿಮ್ಮ ಪ್ರಕಾರ ದ್ವಾರಕೆಯನ್ನ ಮತ್ತೆ ಸಮುದ್ರದಿಂದ ಮೇಲೆ ತರಲು ಸಾಧ್ಯವಿದೆಯಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಧನ್ಯವಾದಗಳು.